ಮೊಟ್ಟ ಮೊದಲಿಗೆ ಆ ದೇವರನ್ನು ಅನಂತ ಕೋಟಿ ನಮನವನ್ನು ಸಲ್ಲಿಸುತ್ತಾ ನಮ್ಮ ತಂದೆ ತಾಯಿಯ ಒಂದು ಆಶೀರ್ವಾದದ ಹಾಗೂ ಗುರು ಹಿರಿಯರ ಒಂದು ಆಶೀರ್ವಾದದ ಫಲದಿಂದ ನನಗೆ ಇವತ್ತು ಶಿಗ್ಗಾಂವ ಸುಂದರ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವಾಗಿದೆ. ನಮ್ಮ ಕ್ಷೇತ್ರದ ಎಲ್ಲ ಸಮಾಜದ ಹಿರಿಯರಿಗೆ, ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ, ವಿಶೇಷವಾಗಿ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು, ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಸಾಹೇಬರು, ಜಮೀರ್ ಅಹಮದ್ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶಿವಾನಂದ ಪಾಟೀಲರು, ಈಶ್ವರ್ ಖಂಡ್ರೆ ಸಾಹೇಬರ ಆದಿಯಾಗಿ ಜಿಲ್ಲೆಯ 5 ಜನ ಶಾಸಕರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ವಿನಯ್ ಕುಲಕರ್ಣಿ ಅವರು, ನಮ್ಮ ತಾಲೂಕಿನ ನಾಯಕರಾದಂಥ ಸನ್ಮಾನ್ಯ ನಮ್ಮ ಮಾಜಿ ಶಾಸಕರಾದಂಥ ಅಜ್ಜಂಪೀರ್ ಖಾದ್ರಿ ಸಾಹೇಬರು, ಸೋಮಣ್ಣ ಬೇನ್ಮರದವರು, ಸಂಜೀವ್ ನಿರ್ಲಿಗಿ ಅವರು, ಕುನ್ನೂರು ಸಾಹೇಬರ ಆದಿಯಾಗಿ ಎಲ್ಲ ನಮ್ಮ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಎಲ್ಲ ಸಮಾಜದ, ವಿಶೇಷವಾಗಿ ನನ್ನಂಥ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥ ಒಬ್ಬ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂಥ ನನ್ನನ್ನು ಇಷ್ಟೆಲ್ಲ ಅಪಪ್ರಚಾರದ ನಡುವೆ 1 ಲಕ್ಷಕ್ಕಿಂತ ಹೆಚ್ಚು ಮತಗಳನ್ನು ಕೊಟ್ಟು ಅತಿ ಹೆಚ್ಚು ಲೀಡು ಕೊಡುವ ಮುಖಾಂತರ ದೇಶಕ್ಕೆ ಶಿಶುನಾಳ ಶರೀಫ ಗೋವಿಂದ ಭಟ್ರ ನಾಡಿನಿಂದ, ಕನಕದಾಸರ ನಾಡಿನಿಂದ, ಕಾರಡಿ ವೀರಭದ್ರೇಶ್ವರ ನಾಡಿನಿಂದ, ಹಜರತ್ ಶಾ ಖಾದ್ರಿ ಅರುಣ್ ಶಾ ಖಾದ್ರಿಯವರ ನಾಡಿನಿಂದ ಈ ರಾಷ್ಟ್ರಕ್ಕೆ ಮತ್ತು ಒಂದು ದೇಶಕ್ಕೆ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ನಾಯಕನನ್ನು ಸೋಲಿಸುವ ಮುಖಾಂತರ ಸೇವಕನನ್ನಿಗೆ ಆಯ್ಕೆ ಮಾಡಿದಂಥ ಕ್ಷೇತ್ರದ ಜನರಿಗೆ ನಾನು ಅನಂತ ಕೋಟಿ ನಮನವನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಾವು ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಹಲವಾರು ವಿಚಾರಗಳನ್ನು ಇಟ್ಕೊಂಡು ಬಂದಿದ್ದೇವೆ. ಮುಂದಿನ 3.5 ವರ್ಷ ಅದನ್ನೆಲ್ಲ ಪೂರ್ಣ ಮಾಡುವ ಮುಖಾಂತರ ಶಿಗ್ಗಾಂವ ಸುಂದರ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನರ ಒಂದು ಮನಸ್ಸನ್ನು ಗೆಲ್ಲುವಂಥ, ಎಲ್ಲ ಸಮಾಜದ ಮುಖಂಡರ ಮನಸ್ಸನ್ನು ಗೆಲ್ಲಿಗೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ. ಸತತವಾಗಿ 4 ತಿಂಗಳಿಂದ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಮಯೂರ್ ಜಯಕುಮಾರ್ ಸಾಹೇಬರು ಹಾಗೂ ಸತೀಶ್ ಅಣ್ಣ ಜಾರಕಿಹೊಳಿ ನೇತೃತ್ವದಲ್ಲಿ ಪಕ್ಷವನ್ನು ನಾವು ಸುದೀರ್ಘವಾಗಿ ಸಂಘಟನೆ ಮಾಡುವ ಮುಖಾಂತರ 30 ವರ್ಷಗಳ ಏನು ಕಾಂಗ್ರೆಸ್ ಪಕ್ಷದ ವನವಾಸ ಇತ್ತು ಅದನ್ನು ಕೊನೆಗೊಳಿಸಿ ಕಾಂಗ್ರೆಸ್ ಇಷ್ಟು ದೊಡ್ಡ ಪ್ರಮಾಣದ ಒಂದು ಅಂತರದಿಂದ ಒಂದು ಮಾಜಿ ಮುಖ್ಯಮಂತ್ರಿಗಳನ್ನು ಸೋಲಿಸುವಂಥ ಕೆಲಸ ನಮ್ಮ ಕ್ಷೇತ್ರದ ಜನ ಒಬ್ಬ ಜನನಾಯಕ ಅಂತೇಳಿ ಹೇಳ್ಕೊತಿದ್ರು. ಅವ್ರಿಗೆ ಸೋಲಿಸುವ ಮುಖಾಂತರ ನನ್ನಂಥ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥ ಸೇವಕನಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಪ್ರಚಾರಕ್ಕೆ ಅಂತಿಮ ದಿನ ತೆರೆ ಬೀಳುವ ಹೊತ್ತಿನಲ್ಲಿ ನಿಮ್ಮ ಬಗ್ಗೆ ರೌಡಿ ಶೀಟರ್ ಅನ್ನೋ ಪಟ್ಟವನ್ನು ಕಟ್ಟಲು ಮುಂದಾದರು. ಸರ್, ಏನು ಹೇಳ್ತೀರಿ ಇದಕ್ಕೆ? ಅದಕ್ಕೆ ಉತ್ತರ 1,700,000 ಊಟಕ್ಕಿದಾರಲ್ಲ, ಅದಕ್ಕೆ ಅದು ಉತ್ತರ ಅನ್ನೋಂಥ ಮಾತನ್ನು ಹೇಳಿ ಬಯಸ್ತೇನೆ. ಶಿಕ್ಷಣ, ಆರೋಗ್ಯ, ಉದ್ಯೋಗ, ನೀರಾವರಿ. ವಿಶೇಷವಾಗಿ ಮಹಿಳೆಯರಿಗೆ ಏನು ಹೇಳ್ತೀರಿ? ಇಲ್ಲಿ ಅಂತ ಮಹಿಳೆಯರಿಗೆ ನಿಮ್ಮನ್ನ ಕೈ ಹಿಡಿದು ರಾಜ್ಯದ 5 ಗ್ಯಾರಂಟಿಗಳನ್ನು ಅವರು ಮನ್ನಣೆ ಕೊಟ್ಟಿದ್ದಾರೆ. ವಿಶೇಷವಾಗಿ ಏನು ಬಿಜೆಪಿಯವರು ಏನಾದರೂ ನಮ್ಮನ್ನು ಅಪಪ್ರಚಾರ ಮಾಡ್ತಾ ಇದ್ರು, ಆ ಅಪಪ್ರಚಾರಕ್ಕೆ ಬಿಜೆಪಿಯವರು ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ರು. ಅದಕ್ಕೆ ತಕ್ಕ ಉತ್ತರ ಈ 3 ಕ್ಷೇತ್ರಗಳ ಗೆಲುವು. ವಿಶೇಷವಾಗಿ ಶಿಗ್ಗಾಂವ ಸುಂದರ ವಿಧಾನಸಭಾ ಕ್ಷೇತ್ರ ಸೂಫಿ ಸಂತರ ನಾಡಿನಲ್ಲಿ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥ ನನ್ನನ್ನು ಒಬ್ಬ ರಾಜನ ವಿರುದ್ಧ ಒಬ್ಬ ಸೇವಕನನ್ನು ಗೆಲ್ಲಿಸುವ ಮುಖಾಂತರ ಬಿಜೆಪಿಗೆ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ. ಸರ್, ಕೊನೆಯದಾಗಿ ಗುರು ಶಿಷ್ಯರ ಜುಗುಲ್ಬಂದಿ ವರ್ಕೌಟ್ ಆಯಿತು. ನಿಮ್ಮ ಗುರುಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಎಲ್ಲರ ಒಂದು ಆಶೀರ್ವಾದದಿಂದ, ಎಲ್ಲ ನಾಯಕರ ಒಂದು ಆಶೀರ್ವಾದದಿಂದ ಕಾಂಗ್ರೆಸ್ ಪಕ್ಷ ಒಂದು ಕಟ್ಟ ಕಡೆ ಒಂದು ಸಾಮಾನ್ಯ ಕಾರ್ಯಕರ್ತನೂ ಕೂಡ ಇದನ್ನು ಪ್ರತಿಷ್ಠೆಯಾಗಿ ತಗೊಂಡು ಇಂಥ ಒಂದು ದೊಡ್ಡ ಚುನಾವಣೆಯನ್ನು ಇಂಥ ಒಂದು ದೊಡ್ಡ ಅಂತರದಲ್ಲಿ ನನ್ನಂಥ ಸಾಮಾನ್ಯನಿಗೆ ಗೆಲ್ಲಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತೇನೆ. ಶಿಗ್ಗಾಂವ ಸವಣೂರು ಕ್ಷೇತ್ರ ಇದು ಸೂಫಿ ಸಂತರ ನಾಡು. ಇಲ್ಲಿ BJPಯ ಏನು ನಾಯಕರಿದ್ದರು, ನನ್ನ ಮೇಲೆ ಎಷ್ಟೆಲ್ಲ ಅಪಪ್ರಚಾರಗಳನ್ನು ಮಾಡಿದರು. ಈ ಒಂದು ಕ್ಷೇತ್ರದ ಮತದಾರರು ನನ್ನ ಕೈ ಹಿಡಿದಿದ್ದಾರೆ ಮತ್ತು ಕಾಂಗ್ರೆಸ್ ಸರ್ಕಾರದ ನಾಯಕರು ಸಹ ಇಲ್ಲಿ ಬಂದು ಕಾಂಗ್ರೆಸ್ ಪಕ್ಷ ಗೆಲ್ಲಲು ಸಾಕಷ್ಟು ಒಂದು ಶ್ರಮವನ್ನು ಹಾಕಿದ್ದಾರೆ ಮತ್ತು ಗ್ಯಾರಂಟಿ ಯೋಜನೆಗಳು ಮಹಿಳೆಯರು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದವನ್ನು ಕೈ ಹಿಡಿದಿದ್ದಾರೆ ಅನ್ನುವ ಒಂದು ಮಾತನ್ನು ಯಾಸೀರ್ ಅಹಮದ್ ಖಾನ್ ಪಠಾಣ್ ಅವರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ ನದಾಬ್, ವಾರ್ತಾ ಭಾರತಿ, ಹಾವೇರಿ.